ನಮಸ್ಕಾರ, ಇದು ನಿಮ್ಮೂರಲ್ಲಿ ಆರ್ ಕನ್ನಡ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದೆ. ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ವಿಕೆಟ್ ಪತನ ಆಗಿದೆ. ನಕಲಿ ಖಾತೆಗಳನ್ನು ಸೃಷ್ಟಿಸಿ ಲೂಟಿ ಮಾಡಿರುವ ಹಣವನ್ನ ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಬಳಕೆ ಮಾಡಲಾಗಿದೆ ಅನ್ನುವಂಥ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ ಹಣ ಬಳಕೆ. ಹಣ ಲೂಟಿಯ ಸೂತ್ರಧಾರಿಯೇ ಬಿ ನಾಗೇಂದ್ರ. ರಿಪಬ್ಲಿಕ್ ಕನ್ನಡದಲ್ಲಿ ಇಡಿ ತನಿಖೆಯ ಡೀಟೇಲ್. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿದೆ. ಶಾಸಕ ನಾಗೇಂದ್ರ ಇಡಿ ಖೆಡ್ಡಾದಲ್ಲಿ ವಿಲವಿಲ ಅಂತಿದ್ದಾರೆ. ದೊಡ್ಡ ಕುಳಗಳ ಹೆಸರು ಹೊರಬರುತ್ತೆ ಅನ್ನೋ ಚರ್ಚೆ ಕಾಂಗ್ರೆಸ್ನಲ್ಲೇ ಜೋರಾಗಿದೆ. ಮಾಜಿ ಸಚಿವ ನಾಗೇಂದ್ರ ಒತ್ತಡದಿಂದ ನಕಲಿ ಖಾತೆ ಸೃಷ್ಟಿಸಿ ನಿಗಮದ ಹಣ ಲೂಟಿ ಮಾಡಲಾಗಿದೆ. ಬಳ್ಳಾರಿ ಲೋಕಸಭಾ ಚುನಾವಣೆಗೆ 20.19 ಕೋಟಿ ಬಳಸಲಾಗಿದೆ. ಇದಕ್ಕೆ ಸಂಬಂಧಿಸಿದ ಎಲ್ಲ ಸಾಕ್ಷ್ಯಗಳನ್ನ ಇಡಿ ಜಪ್ತಿ ಮಾಡಿದೆ. ಈ ಬಗ್ಗೆ ರಿಪಬ್ಲಿಕ್ ಕನ್ನಡಕ್ಕೆ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಈ ಒಂದು ಪ್ರಕರಣದಲ್ಲಿ ನಿಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆದಿದ್ದಾದ್ರೂ ಏನು ಅನ್ನೋದನ್ನ ನೋಡೋದಾದ್ರೆ, ಅಂದು ಆಗಿದ್ದೇನು? ಮೇ 29ರಂದು ಶಾಂಗ್ರಿಲಾ ಹೋಟೆಲ್ನಲ್ಲಿ ಸಭೆ. ಮೊದಲಿಗೆ ಶಾಸಕ ನಾಗೇಂದ್ರ ಕಾರಲ್ಲಿ ಸಭೆ. ನಿಗಮ ಎಂಡಿ ಪದ್ಮನಾಭ್, ನೆಕ್ಕಂಟೆ ನಾಗರಾಜ್, ಶಾಸಕ ನಾಗೇಂದ್ರ ಸಂಬಂಧಿ ಮುರಳೀಕೃಷ್ಣ, ದಲಿತ ನಾಯಕಿ ಯಶೋಧಮ್ಮ ಭಾಗಿಯಾಗಿದ್ದಾರೆ. ಏರೋಸ್ಪೇಸ್ ಪಾರ್ಕ್ ಬಳಿ ಮೀಟಿಂಗ್ ಅನ್ನ ನಡೆಸಲಾಗಿದೆಯಂತೆ. ಹಗರಣದಲ್ಲಿ ತನ್ನ ಹೆಸರು ಬಾರದಂತೆ ಸೂಚನೆ ಕೂಡ ಕೊಡಲಾಗಿದೆಯಂತೆ. ಸಚಿವನಾಗಿ ಮುಂದುವರೆದ್ರೆ ನೆರವಿನ ಭರವಸೆ ಕೂಡ ನೀಡಲಾಗಿದೆಯಂತೆ. ನಾಗೇಂದ್ರ ಮನೆಯಿಂದ ಮಹತ್ವದ ದಾಖಲೆಗಳನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎಲೆಕ್ಟ್ರಾನಿಕ್ ಉಪಕರಣಗಳು ಸೀಸ್ ಮಾಡಿದ್ದಾರೆ. ಹಣ ವರ್ಗಾವಣೆ, ನಿಯಂತ್ರಣ, ಮೇಲುಸ್ತುವಾರಿಯನ್ನ ನಾಗೇಂದ್ರ ವಹಿಸಿಕೊಂಡಿದ್ರು ಅನ್ನೋ ಸ್ಫೋಟಕ ಮಾಹಿತಿ ತನಿಖೆ ವೇಳೆ ಹೊರಬಿದ್ದಿದೆ. ನಾಗೇಂದ್ರ, ನೆಕ್ಕಂಟಿ ನಾಗರಾಜ್, ನಾಗೇಶ್ವರ್ ರಾವ್ ಸೂಚನೆ ಮೇರೆಗೆ ಸುಮಾರು 187 ಕೋಟಿ ರೂಪಾಯಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಕಾಂಗ್ರೆಸ್ ಶಾಸಕ ನಾಗೇಂದ್ರ ಸರ್ಕಾರಿ ನಿಧಿ ಲೂಟಿಗೆಂದೇ ಶಾಂಗ್ರಿಲಾ ಹೋಟೆಲ್ನಲ್ಲಿ ರಹಸ್ಯ ಸಭೆ ನಡೆಸಿದ್ರು ಅನ್ನೋ ಸ್ಫೋಟಕ ಮಾಹಿತಿ ರಿವೀಲ್ ಆಗಿದೆ. ಇಡಿ ತನಿಖೆಯಲ್ಲಿ ಇನ್ನು ಯಾವೆಲ್ಲ ಮಾಹಿತಿಗಳು ಹೊರ ಬರುತ್ತೋ ಅನ್ನೋದನ್ನ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವಾಲ್ಮೀಕಿ ನಿಗಮದ 187 ಕೋಟಿ ಬೇರೆ ಬೇರೆ ಖಾತೆಗೆ ವರ್ಗಾವಣೆ ಮಾಡಿದರ ಹಿಂದೆ ಇರೋದೇ ನಾಗೇಂದ್ರ ಅವರ ಕುತಂತ್ರದ ಯೋಚನೆ ಅಂತ ಹೇಳಲಾಗಿದೆ. ಬಳ್ಳಾರಿ ಚುನಾವಣೆಗೆ ಬಡವರ ದುಡ್ಡನ್ನ ಖರ್ಚು ಮಾಡೋದಕ್ಕೆ ಅನುಸರಿಸಿದ ಮಾರ್ಗ ಯಾವುದು? ಕೋಟಿ ಕೋಟಿ ರೂಪಾಯಿ ಯಾರ್ಯಾರ ಬಳಿ ಹೋಯಿತು? ಎಲ್ಲಿದೆ ಕುತೂಹಲಕಾರಿ ಸ್ಟೋರಿ. ದಲಿತರ ಹಣ ದೋಚಲು ನಕಲಿ ಖಾತೆ ಸೃಷ್ಟಿ. ಚುನಾವಣೆಗೆ ಬಳಕೆಯಾಯಿತು 20 ಕೋಟಿ 19 ಲಕ್ಷ. ಅತಿ ಬಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ಲೂಟಿ ಹೊಡೆದ ಆರೋಪ ಹೊತ್ತಿರುವ ನಾಗೇಂದ್ರ ಮತ್ತು ಸಹಚರರು. ಅದಕ್ಕಾಗಿ ರೂಪಿಸಿದ್ದ ಸಂಚು ಅಂಥಿಂಥದ್ದಲ್ಲ. ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ನಿಂದ ಹಣ ವರ್ಗಾವಣೆ ಮಾಡಿದ್ದು ಹೈದರಾಬಾದ್ನ ಫಸ್ಟ್ ಫೈನಾನ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗೆ. ಅದರ ಮೂಲಕ ಹಣ ಲೂಟಿ ಮಾಡಲೆಂದೇ ಹೈದರಾಬಾದ್ನ ಆರ್ಬಿಎಲ್ ಬ್ಯಾಂಕ್ನಲ್ಲಿ 18 ಖಾತೆಗಳನ್ನು ತೆರೆಯಲಾಗಿತ್ತು. ಅದಕ್ಕಾಗಿ ವಿವಿಧ ಖಾಸಗಿ ಕಂಪನಿಗಳ ನಕಲಿ ದಾಖಲೆಗಳನ್ನು ಬಳಸಲಾಗಿತ್ತು. ಈ ಎಲ್ಲ ಅಂಶಗಳನ್ನು ಇಡಿ ದೃಢಪಡಿಸಿದೆ.
2 ಖಾತೆಗಳಿಂದ ಹಣ ಅಕ್ರಮ ವರ್ಗಾವಣೆ ಮಾಡಿದ್ದು ಹೇಗೆ, ಯಾರ್ಯಾರ ಖಾತೆಗೆ ಕಳಿಸಲಾಯಿತು ಅನ್ನೋ ಖಚಿತ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭಿಸಿದೆ. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 1, ಖಾತೆ ಸಂಖ್ಯೆ 5201001001659653. ವರ್ಗಾವಣೆಯಾಗಿದ್ದು 45 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ಅಕರ್ಡ್ ಬಿಸಿನೆಸ್ ಸರ್ವಿಸಸ್ 5,46,00,000. ನಿತ್ಯ ಸೆಕ್ಯೂರಿಟಿ ಸರ್ವಿಸಸ್ 4,47,00,000. ಝೆಲಿಯಂಟ್ ಮತ್ತು ಸರ್ವಿಸ್ ಟ್ರೈನಿಂಗ್ ಕನ್ಸಲ್ಟಿಂಗ್ 4,97,00,000. YM ಎಂಟರ್ಪ್ರೈಸಸ್ 4,98,00,000. ವೋಲ್ಟಾ ಟೆಕ್ನಾಲಜಿ ಸರ್ವಿಸಸ್ 5,12,00,000. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ 4,53,00,000. ಮೆಟಲಿಂಗ್ ಸಾಫ್ಟ್ವೇರ್ ಇಂಡಿಯಾ 5,10,00,000. ಮನು ಎಂಟರ್ಪ್ರೈಸಸ್ 5,01,00,000. ಪಿಫಿಮ್ಸ್ ಮ್ಯಾನೇಜ್ಮೆಂಟ್ 5,35,00,000. ಹಣ ಲೂಟಿ ಮ್ಯಾಪ್. ನಿಗಮದ ಖಾತೆ 2, ಖಾತೆ ಸಂಖ್ಯೆ 03,44,001,00,00,000,00,007. ವರ್ಗಾವಣೆಯಾಗಿದ್ದು 50 ಕೋಟಿ. ಯಾರ ಖಾತೆ, ಎಷ್ಟು ಕೋಟಿ? ವಿಜಿ ಬಿಸಿನೆಸ್ ಸೊಲ್ಯೂಷನ್ಸ್ 4,50,00,000. ಸುಜಲ್ ಎಂಟರ್ಪ್ರೈಸಸ್ 5,63,00,000. ನಾವೆಲ್ ಸೆಕ್ಯೂರಿಟಿ ಸರ್ವಿಸಸ್ 4,56,00,000. GN ಇಂಡಸ್ಟ್ರೀಸ್ 4,42,00,000. ಸ್ವಾಪ್ ಡಿಸೈನ್ 5,15,00,000. ಸ್ಕಿಲ್ ಮ್ಯಾಪ್ ಟ್ರೈನಿಂಗ್ ಅಂಡ್ ಸರ್ವಿಸಸ್ 4,84,00,000. ರಾಮ್ ಎಂಟರ್ಪ್ರೈಸಸ್ 5,07,00,000. ಸಿಸ್ಟಮ್ ಅಂಡ್ ಸರ್ವಿಸಸ್ ಕಂಪನಿ 4,55,00,000. ಗ್ರಾಬ್ ಗ್ರೂಪ್ ಸರ್ವಿಸಸ್ 5,88,00,000. ದಲಿತರ ಹಣ ಲೂಟಿಯ ಈ ಮ್ಯಾಪ್ ಇಡಿ ಪರಿಶೀಲನೆಯಲ್ಲಿ ಬಟಾ ಬಯಲಾಗಿದೆ. ಈ ಹಿಂದೆ ಗಣಿ ಹಗರಣದಲ್ಲಿ 2 ಬಾರಿ ಬಂಧನಕ್ಕೆ ಒಳಗಾಗಿದ್ದ ನಾಗೇಂದ್ರ ಇಲ್ಲೂ ಆರೋಪಿಯಾಗಿ ನಿಂತಿದ್ದಾರೆ. ಇಡೀ ಪ್ರಕರಣದ ಮತ್ತಷ್ಟು ಆಳಕ್ಕೆ ಇಡಿ ಇಳಿಯುತ್ತಿದ್ದು ಇನ್ನೂ ಏನೇನು ಅಂಶಗಳು ಹೊರಬರಲಿವೆಯೋ ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಹೀಗೆ ವಾಲ್ಮೀಕಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಗೆದಷ್ಟು ಬಯಲಾಗ್ತಾ ಇದೆ. ಅಕ್ರಮದ ಹಣದಲ್ಲೇ ಬಸನಗೌಡ ದದ್ದಲ್ ಭೂಮಿ ಖರೀದಿ ಮಾಡಿದ್ರಾ? ಇಡಿ ಅಧಿಕಾರಿಗಳಿಗೆ ಸಿಕ್ಕಿರೋ ಸಾಕ್ಷ್ಯಗಳೇನು? ಇಲ್ಲಿದೆ ನೋಡಿ ದದ್ದಲ್ ಸಂಪತ್ತಿನ ಸೀಕ್ರೆಟ್ ಕಹಾನಿ. ಬಗೆದಷ್ಟು ಬಯಲಾಗ್ತಿದೆ ವಾಲ್ಮೀಕಿ ನಿಗಮ ಹಗರಣ. ನಿಗಮ ಅಧ್ಯಕ್ಷ ದದ್ದಲ್ ಪಂಪಣ್ಣ ಮನೆಯಲ್ಲಿ ಶೋಧ. ಲಕ್ಷಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ರಗಳು ಪತ್ತೆ. ವಾಲ್ಮೀಕಿ ನಿಗಮದಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾಂಗ್ರೆಸ್ನಲ್ಲಿ ಹಲ್ಚಲೆಬ್ಬಿಸಿದೆ. ನಾಗೇಂದ್ರ ತನ್ನ ಮಂತ್ರಿಗಿರಿ ಕಳೆದುಕೊಂಡು ಇಡಿ ಇಕ್ಕಳದಲ್ಲಿ ವಿಲವಿಲ ಅಂತಿದ್ದಾರೆ. ನಿಗಮ ಅಧ್ಯಕ್ಷ ಶಾಸಕ ದದ್ದಲ್ ಹಾಗೂ ಮಾಜಿ ಪಿಎ ಪಂಪಣ್ಣ ಮನೆಯಲ್ಲಿ ಇಡಿ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಕೋಟಿ ಕೋಟಿ ಅವ್ಯವಹಾರ ನಡೆಸಿರುವ ದಾಖಲೆಗಳು ಲಭ್ಯವಾಗಿವೆ. ಇನ್ನು ವಿಪರ್ಯಾಸ ಸಂಗತಿ ಅಂದ್ರೆ ವಾಲ್ಮೀಕಿ ಹಗರಣ ನಡೆದ ವೇಳೆಯೇ ದದ್ದಲ್ 4 ಎಕರೆ 31 ಗುಂಟೆ ಜಮೀನು ಖರೀದಿಸಿದ್ದ ಎನ್ನಲಾಗಿದೆ. ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಭೂಮಿ ಖರೀದಿಸಿ ಮಗ ತ್ರಿಶೂಲ್ ಕುಮಾರ್ ಹೆಸರಿನಲ್ಲಿ ನೋಂದಣಿ ಮಾಡಿಸಿದ್ರು. ದದ್ದಲ್ ಹೆಸರಿನಲ್ಲಿದ್ದ ಬ್ಯಾಂಕ್ ಖಾತೆ ಪರಿಶೀಲಿಸಲಾಗಿದೆ. ಇದೇ ವೇಳೆ ಹಲವು ಬ್ಯಾಂಕ್ನ ವ್ಯವಹಾರದ ಬಾಂಡ್ಗಳು ಪತ್ತೆಯಾಗಿವೆ ಎನ್ನಲಾಗಿದೆ. ಭೂಮಿ ಮಾರಿ ಮನೆ ಖರೀದಿಸಿದ ಲಕ್ಷ್ಮೀದೇವಿಗೆ ಇಡಿ ಅಧಿಕಾರಿಗಳು ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿ ಸಮನ್ಸ್ ಜಾರಿ ಮಾಡಿದ್ದಾರೆ. ಬೆಂಗಳೂರಿನ ಇಡಿ ಕಚೇರಿಗೆ ವಿಚಾರಣೆಗೆ ಬರುವಂತೆ ಸಮನ್ಸ್ ಜಾರಿಗೊಳಿಸಲಾಗಿದೆ. ಕಾರ್ತಿಕ್ ಹಾಗೂ ಆಂಜನೇಯ ಎಂಬುವವರಿಗೆ ಲಕ್ಷ್ಮೀದೇವಿ ಭೂಮಿ ಮಾರಾಟ ಮಾಡಿದ್ಲು. 3 ಕೋಟಿಗೂ ಹೆಚ್ಚು ಹಣ ಪಡೆದಿದ್ಲಂತೆ. ವಾಲ್ಮೀಕಿ ಹಗರಣದ ಸುಳಿಯಲ್ಲಿ ಕಾಂಗ್ರೆಸ್ ನಾಯಕರು ವಿಲವಿಲ ಅಂತಿದ್ದಾರೆ.
ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.